ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಿನಾದ್ ನಿಧಿ ವ್ಲಾಗ್ಸ್. ಹಳ್ಳಿ ಅಂತ ಅಂದಮೇಲೆ ಮನೆ ಕ್ಲೀನ್ ಮಾಡೋದು ಎಷ್ಟು ಮುಖ್ಯನೋ ಕೊಟ್ಟಿಗೆ ಕ್ಲೀನ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಬೆಳಿಗ್ಗೆನೇ ಕೊಟ್ಟಿಗೆ ಹೋಗಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಹಾಲನ್ನು ಕರುಗೆ ಕುಡಿಸೋದ್ರೆಲ್ಲರೂ ಖುಷಿನೇ ಬೇರೆ. ಹಾಗೆ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಒಂದು ಹೆಸರು ಕಾಳಿನ ಉಸಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬೆಳಿಗ್ಗೆನೇ ಇವತ್ತು ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಕೊಟ್ಟಿಗೆ ಹೋಗ್ತಾ ಇದ್ದೀನಿ. ಮೊದಲೇ ಅಂದರೆ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಕೊಟ್ಟಿಗೆ ಕ್ಲೀನ್ ಮಾಡೋ ಕೆಲಸ ನಂದೇ ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಬೇಗನೆ ಎದ್ದಿದೆ. ಅಲಾರಾಮ್ ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಳ್ಳಿ ಅಂತ ಅಂದಮೇಲೆ ಹಕ್ಕಿಗಳ ಚಿಲಿಪಿಲಿನೇ ನಮ್ಮನ್ನು ಎಬ್ಬಿಸಿ ಬಿಡುತ್ತೆ. ಬೆಳಿಗ್ಗೆನೇ 4 ಗಂಟೆಯಿಂದನೇ ಶುರುವಾಗುತ್ತೆ ಹಕ್ಕಿಗಳ ಕೂಗು. ಹಾಗೆ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ಕರು ಬಿಟ್ಕೊಂಡ್ಬಿಟ್ಟಿತ್ತು. ಅದು ಸಿಕ್ಕಾಪಟ್ಟೆ ಗಜಿಬಿಜಿ ಮಾಡಿಬಿಟ್ಟಿತ್ತು. ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ತೊಳೆಯುವಷ್ಟರಲ್ಲಿ ಸಾಕಾಗೋಯ್ತು ಇವತ್ತು. ಹಾಗೆ ಪೂರ್ತಿಯಾಗಿ ಕೊಟ್ಟಿಗೆನ ಕ್ಲೀನ್ ಮಾಡ್ಕೊಂಡಾದಮೇಲೆ ತೊಳ್ಕೊಳ್ತೀನಿ. ಈ ರೀತಿಯಾಗಿ ತೊಳ್ಕೊಳ್ಳೋದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೊಟ್ಟಿಗೆ ತೊಳ್ಕೊತೀವಿ. ಹಳ್ಳಿ ಅಂತಂದಮೇಲೆ ಇದು ಈ ಥರ ಕೆಲಸ ಇದ್ದೇ ಇರುತ್ತೆ. ತೋಟ ಗದ್ದೆ ಹೊಲ ಎಲ್ಲ ಇದ್ದರೆ ಹಸುಗಳನ್ನು ಸಾಕೋದು ಕೂಡ ಇದ್ದೇ ಇರುತ್ತೆ. ಹಾಗೆ ಜಸ್ಟ್ ಕರ ಹಾಕಿರುವಂತಹ ಹಸುಗೆ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ಬ್ರಷ್ ಮಾಡಬೇಕು. ಈ ಥರ ಮಾಡಿ ಬ್ರಷ್ ಎಲ್ಲ ಹಾಕಿ ಸರಿಯಾಗಿ ತಿಕ್ಕಬೇಕು. ಈ ಥರ ಮಾಡಿ ಆಮೇಲೆ ಮೇಲಿಂದ ನೀರು ಹೊಡಿಬೇಕು. ಈ ಥರ ಮಾಡೋದ್ರಿಂದ ಹಸು ಹಾಲು ಕೂಡ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಹೌದು ಅಂತ ಅನಿಸುತ್ತೆ. ಎಷ್ಟೇ ಹಾಲು ಕೊಡಲ್ಲ ಅನ್ನೋ ಹಸು ಆದರೂ ಕೂಡ ಈ ರೀತಿ ಮಾಡೋದ್ರಿಂದ ಹಾಲು ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗೆ ಬೆಳಿಗ್ಗೆನೇ ನೀರು ಕುಡಿಯೋದಕ್ಕೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಈ ಬಕೆಟಲ್ಲಿ 2 ಅಥವಾ 3 ಬಕೆಟ್ ನೀರು ಕುಡಿಯುತ್ತೆ. ಒಂದೊಂದು ದಿವಸ ಅಷ್ಟೇ ಕುಡಿಯೋದಿಲ್ಲ. ಹಾಗೆ ಈ ರೀತಿ ನೀರನ್ನು ಕೊಟ್ಟು ಆದಮೇಲೆ ಹಿಂಡಿ ಕೊಟ್ಕೊಂಡು ಹಾಲನ್ನು ಕರ್ಕೊಳ್ತೀನಿ. ಪ್ರತಿದಿನವೂ ಅಷ್ಟೇ. ಇವಾಗಂತೂ ನಮ್ಮ ಕಡೆ ಕುರುಡು ನೊಣ ಅಂತ ಒಂದು ಚಿಕ್ಕ ನೊಣದ ಥರ ಇರುತ್ತೆ. ಚಿಕ್ಕ ನೊಣ ಅಲ್ಲ, ದೊಡ್ಡ ನೊಣದ ಥರ ಇರುತ್ತೆ. ಅದು ಕಚ್ಚೋದಕ್ಕೇ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊಗೆ ಹಾಕ್ಕೊಂಡು ಹಾಲನ್ನು ಕರಿತಿದ್ವಿ. ಇವತ್ತು ಹೊಗೆ ಏನು ಹಾಕಿರಲಿಲ್ಲ. ಹಾಗೇ ಹಾಲನ್ನು ಕರಿಯೋದಕ್ಕೆ ಬಂದಿದ್ದೀನಿ. ಅಂದರೆ ಅವರು ಕೊಟ್ಟಿಗೆ ತೊಳೆದು ಹೋಗ್ತಿದ್ರು. ನಾನು ಬರಬೇಕಾದ್ರೆ ಅಂದರೆ ಹಾಲು ಕರಿಯೋದಕ್ಕೆ ಬರಬೇಕಾದ್ರೆ ಹೊಗೆ ಏನಾದರೂ ಹಾಕ್ಕೊಂಡು ಬರ್ತಿದ್ದೆ. ಇವತ್ತು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಹೊಗೆ ಏನೂ ಹಾಕ್ಕೊಂಡು ಬಂದಿರಲಿಲ್ಲ. ಹಾಗೆಯೇ ಹಾಲನ್ನು ಕರಿತಾ ಇದ್ದೀನಿ. ಈ ರೀತಿ ಬೆಳಿಗ್ಗೆನೇ ಹಾಲನ್ನು ಕರೆದು ಆ ಹಾಲನ್ನು ಕರುವಿಗೆ ಕುಡಿಸೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಈ ಥರ ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಹಾಗೆ ಅನಿಸುತ್ತೋ ಅಥವಾ ನನಗೆ ಮಾತ್ರ ಹಾಗೆ ಅನಿಸುತ್ತೋ ಗೊತ್ತಿಲ್ಲ. ಬಟ್ ನನಗಂತೂ ಏನೋ ಒಂಥರ ಖುಷಿ ಸಿಗುತ್ತೆ. ಆ ಕರು ಬಾಲ ಅಲ್ಗಾಡ್ಸ್ಕೊತ ಈ ರೀತಿಯಾಗಿ ಹಾಲು ಕುಡಿಯೋದು ನೋಡೋದಕ್ಕೆ ಏನೋ ಒಂಥರ ಚಂದ. ಈ ರೀತಿ ಮೈಯೆಲ್ಲ ಸವರ್ಕೊತ ಅದು ಹಾಲು ಕುಡಿಯೋದು ನೋಡಿಕೊಂಡು ಆಮೇಲೆ ಮನೆಗೆ ಬಂದೆ. ತಿಂಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಡೇರಿಗೆ ಕೂಡ ಹೋಗಬೇಕಿತ್ತು. ಹಾಗಾಗಿ ಮೊದಲು ಡೇರಿಗೆ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಅವರಾದರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಹೋಗಿ ಕೊಟ್ಟು ಬರ್ತಾರೆ. ನನಗೆ ಮನೆಗೆ ಬಂದು ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅಂತ ನಾನು ಅಷ್ಟೇ ಹಾಲು ಕರೆದೆಲ್ಲ ಮುಗಿಸ್ಕೊಂಡು ಬೇಗನೆ ಹೋಗ್ತಾಯಿದ್ದೀನಿ. ಈ ರೀತಿ ಹಾಲು ಕ್ಯಾನನ್ನು ಗಾಡಿಗೆ ಕಟ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಹೋಗಿ ಬರಬೇಕು. ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಹಾಲು ಕ್ಯಾನನ್ನು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಒಂದು 2 ರಿಂದ 2.5 ಕಿಲೋಮೀಟರ್ ಆಗುವಷ್ಟು ಹೋಗಬೇಕು. ಅಷ್ಟು ದೂರ ಹೋಗಬೇಕು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೋಗಿ ಹಾಲನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಹಾಲು ಹಾಕೋದಕ್ಕೂ ಕೂಡ ಒಂದು ವಿಧಾನ ಇದೆ. ಅಂದರೆ ಅಳತೆ ಮಾಡಿ ಹಾಲನ್ನು ತಗೋತಾರೆ. ಈ ರೀತಿ ತೂಕ ಮಾಡುವಂತಹ ಒಂದು ವೇಟ್ ಮಷಿನ್ ಮೇಲೆ ಹಾಲು ಕ್ಯಾನನ್ನು ಇಟ್ಟು ಮೊದಲು ಎಷ್ಟಿದೆ ಅಂತ ನೋಡ್ಕೋತಾರೆ. ಆಮೇಲೆ ಇದನ್ನ ಒಂದು ದೊಡ್ಡದಾಗಿರುವಂತಹ ಕ್ಯಾನ್ಗೆ ಸುರಿಯೋದು. ಈ ರೀತಿ ಹಾಲು ಸುರಿದಾದ್ಮೇಲೆ ಮತ್ತೆ ಕ್ಯಾನನ್ನು ವೇಟ್ ಮಾಡ್ತಾರೆ. ಕ್ಯಾನ್ ಎಷ್ಟಿದೆ ಅಂತ ನೋಡ್ತಾರೆ. ಈ ರೀತಿಯಾಗಿ ಹಾಕಿ ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ಇಷ್ಟು ಮಾಡ್ಕೊಂಡು ಬರೋಷ್ಟರಲ್ಲೇ ಸುಮಾರು ಅರ್ಧ ಗಂಟೆ ಆಗಿಬಿಡುತ್ತೆ. ಹೋಗಿ ಬಂದು ಮಾಡುವಷ್ಟರಲ್ಲೇ ಸುಮಾರು ದೂರ ಆಗಿರೋದ್ರಿಂದ ಹಾಗೆ ಹೋಗಿ ಬಂದ್ಕೊಂಡು ಹೆಸರು ಕಾಳಿನ ಉಸ್ಲಿ ಮಾಡ್ಕೊಳ್ಳೋಣ ಅಂತ ನಿನ್ನೆ ರಾತ್ರಿನೇ ಮಗಳು 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಈ ರೀತಿಯಾಗಿ ಹಾಕಿ ತೊಳೆದು ನೆನೆಸಿಟ್ಟಿದ್ಲು. ಒಂದು 3 ರಿಂದ 4 ಸರಿ ತೊಳೆದು ಈ ರೀತಿಯಾಗಿ ನೆನೆಸಿಟ್ಟಿದ್ಲು. ಹಾಗೆ ನಾನು ಬೆಳಿಗ್ಗೆ ಅದನ್ನು ವಿಸಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ. ಜಾಸ್ತಿ ಏನು ಬೇಯಿಸ್ಕೊಳ್ಬಾರ್ದು. ಚೆನ್ನಾಗಿ ನೆಂದಿರುತ್ತಲ್ವ ಅದು. ಹಾಗಾಗಿ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ. ಈ ರೀತಿಯಾಗಿ ಆಗಿದೆ ಹೆಸರು ಕಾಳು. ಈ ಥರ ಆದರೆ ಜಸ್ಟ್ ಹಾಗೇನೂ ಕೂಡ ಬೇಯಿಸ್ಕೊಳ್ಬೋದು ಅಥವಾ ಕುಕ್ಕರಲ್ಲಿನೂ ಕೂಡ ಬೇಯಿಸ್ಕೊಳ್ಬೋದು. ನಾನಿವತ್ತು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ. ಈ ರೀತಿ ಹೆಸರು ಕಾಳನ್ನು ಹಾಕಿ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿ
ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲಾಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅಷ್ಟೊಂದು ಸಾಫ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ವಿಸಿಲ್ ಅಷ್ಟೇ ಹಾಕ್ಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಉದುರಾಗಿ ಬೇಯುತ್ತೆ ಹೆಸರು ಕಾಳು ಅಂತ. ಇದನ್ನ ಹಾಗೇನೂ ಕೂಡ ತಿನ್ಬೋದು, ಅಥವಾ ಈ ಥರ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು. ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು. ಅಪರೂಪಕ್ಕೊಂದ್ಸರಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಹೆಲ್ದಿಯಾಗಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಹೆಸರು ಕಾಳು ತುಂಬ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. ಈಗ ನೋಡಿ ಈ ರೀತಿ ಉದುರಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಾಯನ್ನು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ನಾನು ಹೆಚ್ಚಿನದಾಗಿ ಇದೇ ರೀತಿ ಫ್ರೆಶ್ ಆಗಿಯೇ ಕಾಯಿ ತುರ್ಕೊಂಡು ಸೇರಿಸ್ಕೊಳ್ತೀನಿ. ಯಾಕೆಂದರೆ ಮನೆಯಲ್ಲೇ ಕಾಯಿ ಇರೋದ್ರಿಂದ ಮೊದಲೇ ತುರಿದು ಸ್ಟೋರೆಲ್ಲ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಬೇಕು ಆವಾಗ ಕಾಯನ್ನು ಒಡೆದು ಈ ರೀತಿಯಾಗಿ ತುರ್ಕೊಂಡು ಯೂಸ್ ಮಾಡ್ತೀನಿ. ಈಗ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನ ತುರಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಷ್ಟಪಡೋರು ಸಕ್ಕರೆ ಹಾಕ್ಕೊಳ್ಬೋದು, ಆದರೆ ಆರೋಗ್ಯಕ್ಕೆ ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 4 ಏಲಕ್ಕಿನ ಈ ರೀತಿಯಾಗಿ ಬಿಡಿಸಿ ಜಜ್ಕೊಂಡು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಾಯಿ, ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಕೂಡ ನೀಟಾಗಿ ಹೊಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಆನ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ರೀತಿಯಾಗಿದೆ. ಇದಕ್ಕೆ ಈಗ ನಾನು ಬೇಯಿಸಿಟ್ಕೊಂಡಿರುವಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೆಸರು ಕಾಳು ಈ ರೀತಿಯಾಗಿ ಉದುರಾಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಉದುರಾಗಿದ್ದರೆ. ತುಂಬ ಜಾಸ್ತಿ ನೀರು ಹಾಕಿ ನಾವು ವಿಸಿಲ್ ಜಾಸ್ತಿ ಹಾಕ್ಸ್ಕೊಂಡ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನಾವು ಈ ಥರ 2ನೇ ಸರಿ ಬೇಯಿಸೋದ್ರಿಂದ, ಅಂದರೆ ಮೊದಲು ಒಂದು ವಿಸಿಲ್ ಹಾಕ್ಸ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ಬೇಯಿಸ್ತೀವಲ್ವ, ಆವಾಗ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿಯಾಗಿ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನ ಬೇಯಿಸ್ಕೊಳ್ಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಧ್ಯ ಇದನ್ನ ಈ ರೀತಿಯಾಗಿ ತಿರುಗಿ ಹಾಕ್ಕೊಳ್ತಾನೆ ಇರಬೇಕು. ಯಾಕೆಂದರೆ ಹೆಸರು ಕಾಳು ತಳ ಹಿಡ್ಕೊಂಡು ಬಿಡುತ್ತೆ ಬೇಗನೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಸರಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅಷ್ಟಾದರೆ ಆಯಿತು, ಹೆಸರು ಕಾಳು ಉಸುಳಿ ರೆಡಿ ಆಗುತ್ತೆ. ಇದು ಮೇಲಿಂದ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಅಥವಾ ಹಾಗೇನೂ ಕೂಡ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ, ಆದರೆ ಡೈಲಿ ಏನೂ ಕುಡಿಯೋದಿಲ್ಲ. ಅಪರೂಪಕ್ಕೊಂದ್ಸರಿ ಈ ರೀತಿಯಾಗಿ ಕಾಫಿ ಮಾಡಿಕೊಂಡು ಕುಡಿತೀನಿ. ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಹಾಗಾಗಿ ಫ್ರೆಶ್ ಆಗಿ ಹಾಲು ಕರ್ಕೊಂಡು ಬಂದಿದ್ನಲ್ವ, ಅದರಿಂದ ಇವತ್ತು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಲಿವಿಸ್ಟಾಕ್ ಕಾಫಿ ಪೌಡರ್ ಇತ್ತು, ಅದರಿಂದ ಇವತ್ತು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ತುಂಬ ಹಾಕೋದು ಇಷ್ಟ ಆಗಲ್ಲ ನನಗೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಬೆಲ್ಲ ಹಾಕ್ಬೋದಿತ್ತು, ಬಟ್ ಬೆಲ್ಲ ಹಾಕೋದ್ರಿಂದ ಹಾಲು ಒಡೆದು ಹೋಗಿಬಿಡುತ್ತೆ. ಪುಡಿ ಬೆಲ್ಲ ಏನೂ ಇರಲಿಲ್ಲ, ಹಾಗಾಗಿ ಈ ರೀತಿ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಈ ಹೆಸರು ಕಾಳು ಉಸ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಕೂಡ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗಂತೂ ರಜೆ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಅಂಥ ಟೈಮಲ್ಲಿ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಏನೋ ಒಂಥರ ಸ್ವೀಟ್ ತಿಂದ ಹಾಗೇನೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಬಿಸಿ ಬಿಸಿಯಾಗಿರುವಂತಹ ಹೆಸರು ಕಾಳು ಉಸುಳಿನ ಹಾಕಿ ಮೇಲಿಂದ ಬೇಕಾದರೆ ತುಪ್ಪನೂ ಹಾಕ್ಕೊಳ್ಬೋದು, ಅಥವಾ ಹಾಗೇನೂ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ರೀತಿಯಾಗಿ ಒಮ್ಮೆ ಮಾಡಿಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ದೇವರ ನೈವೇದ್ಯಕ್ಕೆಲ್ಲ ಮಾಡ್ತೀವಲ್ವ, ಅಂಥ ಟೈಮಲ್ಲೂ ಇದನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿರುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.